ಎಲ್ಲರೂ ಬುದ್ಧಿವಂತರಾಗವ್ರೆ, ಎಲ್ಲರೂ ದಡ್ರಿದ್ರು ಬಸ್ಸಲ್ಲಿ ಮೋದಿ ಅಂತ. ಮೋದಿ ಏನು ಒಳ್ಳೆ ಕೆಲಸ ಮಾಡಿರೋ ತೋರಿಸಿ ನೋಡೋಣ ಯಾವ್ದನ ಒಂದಾದ್ರು. ಕಾಂಗ್ರೆಸ್ ಅಲ್ಲಿ ಆಗ್ಲಿ ಬಿಜೆಪಿಲಿ ಆಗ್ಲಿ ಯಾವ ಪಕ್ಷ ಅಂತ ಹೇಳೋದಿಲ್ಲ, ಯಾರಲ್ಲೂ ಯಾವ ಪಕ್ಷದಲ್ಲೂ ಒಬ್ರು ನಿಯತ್ತಾಗಿರೋರಿಲ್ಲ, ಬರೀ ದುಡ್ಡು ಮಾಡೋರು. ಕಾಂಗ್ರೆಸ್ ಅವರು 20-22 ಸೀಟ್ ಬಂದೇ ಬರ್ತಾರೆ. ಬಿಜೆಪಿ 100% ಹೊಡಿತೈತೆ, ಬಂದೇ ಬರುತ್ತೆ. ಇವತ್ತು ಕಾಂಗ್ರೆಸ್ ಮಾಡಿರುವ ಪ್ರತಿಯೊಂದು ಕೆಲಸಗಳಲ್ಲೂ ಫ್ರೀ ಆಗ್ಬೇಕಾಗಿಲ್ಲ, ಅದು ಒಬ್ರು ತಲೆ ಮೇಲಿಂದ ಇನ್ನೊಬ್ರು ತಲೆ ಮೇಲೆ ಹಾಕಿ ಬಾಚ್ಕೋತಾ ಇದಾರೆ ಹೊರತು ಅದು ಜನಗಳು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಅಂತ ಜಾತಿ ತರ್ತಾರೆ ಬಿಜೆಪಿ ಅವರಿಗೆ ಈ ಸಲ ಮತ ಅಂತೂ ಹಾಕಿಲ್ಲ. ಸರ್ ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್ ನಿಮ್ಮ ಹೆಸರು? ಗೋವಿಂದರಾಜು. ಓಕೆ. ವೋಟ್ ಹಾಕಿದ್ರಾ ಸರ್? ಮೇಡಮ್ ಹಾಕಿದೀವಿ ಮೇಡಮ್. ಈ ಒಂದು 2024ರ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನ ಗೆಲ್ಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಮೇಡಮ್, ನಮ್ಮ ಅನಿಸಿಕೆ ಪ್ರಕಾರ ಕೆಲಸ ಯಾರು ಚೆನ್ನಾಗಿ ಮಾಡಿರ್ತಾರೋ ಅವ್ರು ಗೆದ್ದೇ ಗೆಲ್ತಾರೆ ಅನ್ನೋ ಅಭಿಮಾನ ಇದೆ ಅಷ್ಟೇ ಹೊರತು ಇಂಥವ್ರನ್ನಂತ ಬಿಹೇವ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಯಾರೊಬ್ರು ಇಲ್ಲಿ ಸಾಚವಾದ ರಾಜಕಾರಣಿಗಳು ಇಲ್ಲ, ಯಾರೊಬ್ರು ಒಳ್ಳೆಯವರು ಅಲ್ಲ. ಇಲ್ಲಿ ಒಬ್ರು ಮುಖ ನೋಡ್ಕೊಂಡು ನಾವು ವೋಟ್ ಮಾಡ್ತಾ ಇದೀವಿ. ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಆಗ್ಲಿ ಬಿಜೆಪಿಲಿ ಆಗ್ಲಿ ಯಾವ ಪಕ್ಷ ಅಂತ ಹೇಳೋದಿಲ್ಲ, ಯಾರಲ್ಲೂ ಯಾವ ಪಕ್ಷದಲ್ಲೂ ಒಬ್ರು ನಿಯತ್ತಾಗಿರೋರಿಲ್ಲ, ಬರೀ ದುಡ್ಡು ಮಾಡೋರು. ಅವರು ಮಾಡಿದ ರೂಲ್ಸ್ ರೆಗ್ಯುಲೇಷನ್ ಕಾನೂನಲ್ಲೇ ಈ ಸಾಮಾನ್ಯ ಜನಗಳು ನಾವು ಸಾಯ್ತಾ ಇದೀವಿ ಹೊರತು ಅವ್ರಗಳ್ಗೇನು ಇಲ್ಲ. ನಮ್ಮ ದುಡ್ಡಲ್ಲಿ ಅವ್ರು ಮಜಾ ಮಾಡ್ತಾ ಇದ್ದಾರೆ, ನಾವು ಟ್ಯಾಕ್ಸ್ ಕಟ್ತಾ ಇದೀವಿ, ಮತ್ತೊಂದು ಮಗನೊಂದು ಎಲ್ಲ ನಮ್ಮ ದುಡ್ಡಲ್ಲಿ ಅವ್ರ ರೆಸಾರ್ಟ್ ಅಲ್ಲಿ ಇಲ್ಲಿ ಅಂತ ಓಡಾಡ್ಕೊಂಡು ತಿನ್ಕೊಂಡಿದ್ದಾರೆ ಹೊರತು ಸಾಮಾನ್ಯ ಜನಗಳ್ದು ಏನು ಕೇಳ್ತಾ ಇಲ್ಲ ಅವ್ರು. ಮುಖ್ಯವಾಗಿ ಇಲ್ಲಿ ಸಾಮಾನ್ಯ ಜನಗಳಿಗೆ ಏನ್ ಬೇಕು, ವಿತಿನ್ ಮೋದಿನೂ ಕೂಡ ಇನ್ನೂ ಮಾಡಿಲ್ಲ. ಒಂದ್ ಇಡ್ಲಿ ತಿಂದ್ರು GST ಅಂತ ಸೇರಿಸಿದ್ರು. ಫಸ್ಟ್ ಆ ಫಲ ಅವರು ತಪ್ಪಿದೆ. ಸಣ್ಣ ಪುಟ್ಟ ನಡುಮದ್ದಿದವ್ರು ಏನ್ ಮಾಡ್ತಾರೆ, ಒಂದು ಆಸ್ಪತ್ರೆಗೆ ಹೋಗಿದಾರೆ, ಅವ್ರು ಇಡ್ಲಿ ತಗೊಬಂದು ಕೊಟ್ಟಕ್ಕೆ ಅವ್ರು 10 ರೂಪಾಯಿ GST ಕಟ್ಬೇಕು. ಅದೇ 10 ರೂಪಾಯಿ ಒಂದು ಮಾತ್ರೆಗೆ ಆಗುತ್ತೆ. ಅದನ್ನ ಮೋದಿ ಅವ್ರ ಮನ್ಸಲ್ಲೂ ಬಂದಿಲ್ಲ. ಬಟ್ ಇವೆಲ್ಲಾನು ಥಿಂಕ್ ಮಾಡ್ಬೇಕು. ಫಸ್ಟ್ ಇವಾಗ ಅತಿ ಕೆಳಮಟ್ಟದ ಜನ ಬದುಕ್ಬಿಡ್ತಾರೆ, ಯಾರು ಹಿಂಗಾರು ಬೇಕು. ಈ ನಡುಮದ್ದಿದವ್ರು ಬದುಕಕ್ಕಾಗಲ್ಲ. ಈಗ ಒಬ್ರ ಹತ್ರ ಹೋಗಿ 10 ರೂಪಾಯಿ ಕೇಳಕ್ಕಾಗಲ್ಲ, ನಾವ್ ಇಟ್ಕೊಳಕ್ಕಾಗಲ್ಲ. ಇಂಥ ಪಕ್ಷಗೆ ಬರ್ತೈತೆ ಅಂತ ಒಂದು ಹೋಪ್ ಇದೆ. ಬಟ್ ಹೋಪ್ ಇದ್ರು ಅವ್ರು ಆ ಜನಗಳ ಮೇಲೆ ನಂಬಿಕೆ ಇಲ್ಲ. ಎಷ್ಟು ಸ್ಥಾನ ಗೆಲ್ಬಹುದು ಅಂತ? ಕಾಂಗ್ರೆಸ್ ಎಷ್ಟು ಸ್ಥಾನ ಗೆಲ್ಬಹುದು, ಬಿಜೆಪಿ JDS ಮೈತ್ರಿ ಎಷ್ಟು ಸ್ಥಾನವನ್ನ ಗೆಲ್ಬಹುದು ಅಂತ ನಿಮ್ಗೆ ಅನ್ಸುತ್ತೆ ಕರ್ನಾಟಕದಲ್ಲಿ? ಈಗ ನನ್ನ ಕರ್ನಾಟಕದಲ್ಲಿ ಹೇಳ್ಬೇಕು ಅಂತಂದ್ರೆ ಬಿಜೆಪಿ 100% ಹೊಡಿತೈತೆ, ಬಂದೇ ಬರುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಬಿಜೆಪಿಲಿ ಇರುವಂತ ಜನಗಳು ರಾಜಕಾರಣಿಗಳ ಪರವಾಗಲ್ಲ, ಮೋದಿ ಅವ್ರ ಪರವಾಗಿ 100% ಆಗುತ್ತೆ. 100% ಆಗುತ್ತೆ. ಇಲ್ಲಿ ಪಕ್ಷದ ಪರವಾಗೂ ನಾನು ಮಾತಾಡಿಲ್ಲ. ಬಟ್ ಏನಂದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದೀನಿ. ಆ ವ್ಯಕ್ತಿಯವರಿಂದ ಚೆನ್ನಾಗಿದೆ. ಇಲ್ಲಿ MP ಮುಖ್ಯ ಅಲ್ಲ, ಮೋದಿ ಮುಖ ನೋಡಿದ್ರೆ ಜನರು ವೋಟ್ ಹಾಕ್ತಾರೆ ಅಂತಾನ ಅನ್ನೋದು ಅಷ್ಟೇನೆ ಹೊರತು ಇಲ್ಲಿನ ರಾಜಕಾರಣಿ ಅವ್ರುಗಳು ಆ ಸೆಕೆಂಡ್ ಕೊಡುವಂತ ಸಣ್ಣ ಪುಟ್ಟ ಚಿಲ್ಲರೆ ಕಾಸುಗಳು ಮಾಡ್ಬೋದು ಅಷ್ಟೇ ಹೊರತು ಅದು ಬೇರೆ ಇನ್ಯಾವ್ದು ಅಲ್ಲ. ಬಟ್ ಇಲ್ಲಿ ಏನಂತಂದ್ರೆ ಅವರ ಒಂದು ಕೆಲಸದ ಮೇಲೆ, ಇಡೀ ದೇಶದ ಒಂದು ಕೆಲಸ ಚೆನ್ನಾಗಿದೆ, ಅವ್ರೊಬ್ರ ಮೇಲೆ ನಂಬಿಕೆ. ಅದು ಹೋಗಿದ್ದು ಆಗಿದ್ದು ಒಳ್ಳೇದೋ ಕೆಟ್ಟದ್ದು ಒಟ್ನಲ್ಲಿ ನಡೀತಾ ಇದೆ, ಚೆನ್ನಾಗಿದೆ. ಡಬಲ್ ಇಂಜಿನ್ ಸರ್ಕಾರ ಬರುತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಅಂದ್ರೆ ಕರ್ನಾಟಕದಲ್ಲೂ ಕಾಂಗ್ರೆಸ್, ಮೇಲ್ಗಡೆನೂ ಕಾಂಗ್ರೆಸ್, ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾರಲ್ವಾ, ಅದು ಬರುತ್ತೆ ಅಂತ ಅನ್ಸಲ್ವಾ? ಡಬಲ್ ಇಂಜಿನ್ ಸರ್ಕಾರ ಅಂತ ಇವತ್ತು ಹೆಸರು ತಗೊಂಡಿರೋ ಬಿಜೆಪಿ ಅಂತ ಅನ್ನಿಸ್ತೈತೆ ನನಗೇನು, ಕಾಂಗ್ರೆಸ್ ಅಲ್ಲಿ ಅನ್ಕೊಂಡಿಲ್ಲ. ಈಗ ಡಬಲ್ ಇಂಜಿನ್ ಸರ್ಕಾರ ಅವ್ರು ನಡೆಸೋ ಕೆಪಾಸಿಟಿ ಇದೆ, 100% ಇದೆ, ಇಲ್ಲ ಅಂತಲ್ಲ. ಬಟ್ ಅವರು ಇನ್ನ ಒಂದು ಒಳ್ಳೆ ರೀತಿ ಕೆಲಸಗಳು ಮಾಡ್ಬೇಕು. ಅದನ್ನ ಮಾಡುವಂತ ಇಲ್ಲಿನವ್ರಿಗೂ ಕೂಡ ಹೇಳ್ಕೊಡ್ಬೇಕು. ಇಲ್ಲಿನವ್ರು ಏನಂತಂದ್ರೆ ಒಂದು ನಡಮದ್ದಿದವ್ರನ್ನ ಕುತ್ತಿಗೆ ಕುಯ್ತಾ ಇದಾರೆ, ಇನ್ನೊಂದು ತರ ಕೆಲಸಗಳು ಮಾಡ್ತಾ ಇದಾರೆ. ಅದು ಅವರು ಒಂದೇ ಈಕ್ವಲ್ ಆಗಿ ಎತ್ಕೊಂಡ್ ಬರ್ಬೇಕು. ಈಕ್ವಲ್ ಆಗಿ ಎತ್ಕೊಂಡ್ಬಂದ್ರೆ ಎಲ್ಲ ಸರೋಗುತ್ತೆ ಮೇಡಮ್. ಕಾಂಗ್ರೆಸ್ನ ಗ್ಯಾರಂಟಿಗಳು ಈ ಒಂದು ಚುನಾವಣೆಯ ಮೇಲೆ ಅಥವಾ ಹೆಂಗಸರು ವೋಟ್ ತೆಗೆದುಕೊಳ್ಳುವಂತಹ ಒಂದು ಕೆಲಸದ ಮೇಲೆ ಪರಿಣಾಮ ಬಿದ್ದಿದೆ ಅಂತ ನಿಮ್ಗೆ ಅನ್ಸ್ತಿದ್ಯಾ? ಹೇಗೆ ಮೇಡಮ್? 100ಕ್ಕೆ 100% ಪರಿಣಾಮ ಬಿದ್ದಿದೆ. ಆದ್ರೆ ಇದು ಯಾವುದು ಹೊರಗಡೆ ಬರ್ತಾ ಇಲ್ಲ. ಯಾಕೆಂದ್ರೆ ಎಲ್ಲ ಅವರ ಸ್ವಾಭಿಮಾನಕ್ಕೆ ಮತ್ತೆ ಭಯದ ಮೇಲೆ ಒಂದು ಈ ಅರ್ಧ ಪೊಲೀಸ್ ಅವ್ರ ಭಯ ಒಂದು ಇದರಿಂದ ಹೆಚ್ಚು ಕಡಿಮೆ ಇದೆ. 100ಕ್ಕೆ 90% ಫ್ಯಾಮಿಲಿಗಳೆಲ್ಲ ಫುಟ್ಪಾತ್ಗೆ ಎಲ್ಲ ಇದೆ. ಅದು ಯಾರು ಮನ್ಸು ಬಿಚ್ಚಿ ಹೇಳ್ಕೊಳಕ್ ಆಗ್ತಾ ಇಲ್ಲ. ಹೇಳ್ಕೊಂಡ್ರು ಅವರ ಸ್ವಾಭಿಮಾನಕ್ಕೆ ಅವ್ರಿಗೆ ಧಕ್ಕೆ ಬರುತ್ತೆ ಅಂತ ಆ ಲೆವೆಲಲ್ಲಿ ಇದ್ದಾರೆ ಹೊರತು ಇವತ್ತು ಕಾಂಗ್ರೆಸ್ ಮಾಡಿರುವ ಪ್ರತಿಯೊಂದು ಕೆಲಸಗಳಲ್ಲೂ ಇವತ್ತು ಮೇಡಮ್ ಯಾರಿಗೂ ಒಂದು ಫ್ರೀ ಆಗಬೇಕಾಗಿಲ್ಲ. ಬೇಕಾಗಿದ್ದು ಯಾರಿಗೆ 50ರಿಂದ 60, 70 ವರ್ಷದವ್ರಿಗೆ ಫ್ರೀ ಬಸ್ಗಳು ಬೇಕಾಗಿತ್ತು. ಅದು ಮಾಡಿದ್ರೆ ಒಳ್ಳೇದಾಗಿರೋದು. ಇನ್ನ ಯಾವುದೇ ಒಂದು ಈ ಸರ್ಕಾರ ನಡೆಸೋದಕ್ಕೆ ಬೇಕಾಗಿರುವಂತ ಕರೆಂಟ್ ಫ್ರೀ ಬೇಕಾಗಿರ್ಲಿಲ್ಲ. ಇದರಿಂದನೂ ಮೋಸ ಆಗಿರೋದು ಸರ್ಕಾರಕ್ಕೆ. ಅದು ಒಬ್ರು ತಲೆ ಮೇಲಿಂದ ಇನ್ನೊಬ್ರು ತಲೆ ಮೇಲೆ ಹಾಕಿ ಬಾಚ್ಕೋತಾ ಇದ್ದಾರೆ ಹೊರತು ಅದು ಜನಗಳು ಗೊತ್ತಾಗ್ತಾ ಇಲ್ಲ. ಜನಗಳು ಏನ್ ಅನ್ಕೊಂಡಾರೋ, ನನಗೆ ಫ್ರೀಯಾಗಿ ಬಂದ್ಬಿಟ್ಟೈತೆ, ನನಗೆ ಅಕ್ಕಿ ಬಂದ್ಬಿಟ್ಟೈತೆ, ನನ್ಗೆ 2000 ರೂಪಾಯಿ ಇದು ಅವರ ಮೂಢನಂಬಿಕೆಯಲ್ಲಿ. ಅದು ಎಷ್ಟೊಂದು ಜನ ಇವತ್ತು ಹಾಳು ಮಾಡ್ತಾ ಇದ್ದಾರೆ. ನೀವು ಇವಾಗ ನೋಡ್ತಾ ಇದೀರಲ್ಲ, ಕೆಲವರು ದೊಡ್ಡವರು ಹೇಳ್ಕೊಳಕ್ ಆಗ್ತಾ ಇಲ್ಲ. ಇವತ್ತು ನಡುಮದ್ದಕ್ಕಿಂತ ದೊಡ್ಡ ಫ್ಯಾಮಿಲಿಗಳೇನೆ ಫುಟ್ಪಾತ್ ಅಲ್ಲಿ ಇದಾವೆ, ಬಟ್ ಹೇಳ್ಕೊತಾ ಇಲ್ಲ.
ಅವ್ರೇನಂದ್ರೆ ಎಲ್ಲ ಸ್ವಾಭಿಮಾನಕ್ಕೋಸ್ಕರ. ಕೆಲವು ಸಣ್ಣ ಪುಟ್ಟವರು ಬೀದಿಲಿ ಬಿದ್ದು ಒದ್ದಾಡ್ತಾ ಇದ್ರು ಅವ್ರು ಕೇಳೋವಂಥವ್ರು ಇಲ್ಲ. ಎಕ್ಸಾಂಪಲ್ ಒಂದು ಪ್ರೆಸ್ಸೇ ಆಗ್ಲಿ, ಒಂದು ಅವ್ರನ್ನೆಲ್ಲ ಹಿಡಿಯೋದಿಲ್ಲ. ಕಾರಣ ಏನು ಅಂತಂದ್ರೆ ಅವರಿಂದ ಒಂದು ಇದು ಸಿಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರನೋ ಏನೋ ಮತ್ತೊಂದು ಗೊತ್ತಿಲ್ಲ, ಬಟ್ ಅದೆಲ್ಲ ತೋರ್ಸೋದಿಲ್ಲ. ಅವ್ರು ಏನಂದ್ರೆ ಒಂದು ಲೆವೆಲ್ ಅಲ್ಲಿ ಇರುವಂತ ವ್ಯಕ್ತಿಗಳನ್ನ ಮತ್ತೆ ಇನ್ನೊಂದನ್ನ ನೋಡ್ಕೊಂಡಿರ್ತಾರೆ, ಅದೆಲ್ಲ PDPಗೆ ಆಗೋದಿಲ್ಲ. ಬಟ್ ಇಲ್ಲಿ ಎಲ್ಲಾನು ಒಂದು ಈಕ್ವಲ್ ಆಗಿ ನೋಡಿದ್ರೆ ಇನ್ನೂ ಚೆನ್ನಾಗೇ ಇರ್ಬೋದು ಮೇಡಮ್. ಓಕೆ ಸರ್, ವಿಧಾನಸಭಾ ಎಲೆಕ್ಷನ್ ನಲ್ಲಿ ಜನರು ಕೈ ಹಿಡಿದಿದ್ರು ಕಾಂಗ್ರೆಸ್ ಅವರನ್ನ. ಈಗ ಲೋಕಸಭಾ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಮತ್ತೆ ಜನಗಳು ಕೈ ಹಿಡಿತಾರೆ ಅಂತ ಅನ್ನಿಸ್ತಿದ್ಯಾ ಹೇಗೆ? ಮೇಡಮ್, ಇವರು ಫ್ರೀ ಆಫರ್ ಅನ್ನೋದನ್ನ ಬಿಡದೇ ಇದ್ದಂಗೆ ಕರೆಕ್ಟ್ ಆಗಿ ಈಗ ಯಾವುದೇ ಒಂದು ಈ ಭೇದ ಭಾವ ಇಲ್ದಿರೆ, ಜಾತಿ ಮತ ಅನ್ನೋದು ಯಾವುದೋ ಒಂದು ಭೇದ ಭಾವ ಇಲ್ದೇ ಇದ್ದಂಗೆ ನಡ್ಕೊ ಬಂದಿದ್ರೆ ಒಂದು ಫ್ರೀ ಬಿಡಬಾರ್ದು. ಮನುಷ್ಯರು ದುಡಿಬೇಕು, ದುಡ್ಕೊಂಡು ಜೀವನ ಮಾಡಬೇಕು, ಇದು ಮುಖ್ಯವಾಗಿರೋದು. ಅದಕ್ಕೇನೆ ಕಲ್ಲು ಹಾಕ್ಬಿಟ್ಟು ಮತ್ತೆ ಮನೆ ಹೊಡೆದು ಮನೆ ಹಾಳಾಗಿ ಮತ್ತೆ ಇವರು ಸರ್ಕಾರ ನಡೆಸ್ತೀನಿ ಇವತ್ತು 1 ಲಕ್ಷ ಕೊಡ್ತೀನಿ ದುಡ್ಡು, ಇವೆಲ್ಲ ವೇಸ್ಟೇಜ್ ಮೇಡಮ್. ಯಾಕೆಂದ್ರೆ ಮನುಷ್ಯನಿಗೆ ಆಸೆ ಉಕ್ಕೋದು ಅದು ಸಾಮಾನ್ಯ ಜನಗಳು, ಯಾರಿಗೆ ಸಣ್ಣ ಪುಟ್ಟ ಸ್ಲಮ್ಮಲ್ಲಿ ಇರೋರು ಅವ್ರು ಇವ್ರು ನಡ್ಕೊಂಡು ಹೋಗುತ್ತೆ, ನಡೀತಿದೆ. ಬಟ್ ಆದ್ರೆ ನಡುಮಧ್ಯದಲ್ಲಿ ಇದು ಬರೋವಂಥದ್ದಿಲ್ಲ. ಇವತ್ತು ಬಿಲ್ಡಿಂಗ್ ಕಟ್ಟಿರೋರೆಲ್ಲಾನು ಫ್ರೀ ಕರೆಂಟು ಫ್ರೀ ಆಗಿ ಯಾಕೆ ಸರ್ಕಾರ ಕೊಡುತ್ತೆ? ಅವ್ರ ಹತ್ರ ಕೋಟಿಗಟ್ಟಲೆ ದುಡ್ಡಿದ್ರು ಬೀಗ ಹಾಕೊಂಡು ಮನೆ ಒಳಗಡೆ ಇದ್ದಾರೆ, ಯಾವ್ದನ್ನ ಅದನ್ನ ಸ್ವಚ್ಛ ಮಾಡ್ತಾ ಇಲ್ಲ. ಇವತ್ತು ಅವ್ರು ಫ್ರೀ ಕರೆಂಟೇ ಐತೆ, ಯಾಕೆ ಬೇಕಾಗಿತ್ತು? ಇವತ್ತು ಒಬ್ಬ ಸಾಮಾನ್ಯ ಮನುಷ್ಯ ಹೋಗಿ ಒಂದು 10,000 15,000 ರೂಪಾಯಿ ಸಂಬಳ ತಗೊಳ್ಳೋನು ಕರೆಂಟ್ ಬಿಲ್ ಕಟ್ತಾ ಇದ್ದಾನೆ. ಬೈ ಎಕ್ಸಾಂಪಲ್ ನಾನು ಸಂಪಾದನೆ ಮಾಡೋದು 10,000 20,000 ರೂಪಾಯಿ ಸಂಪಾದನೆ ಆದ್ರು ನಾನು ಕರೆಂಟ್ ಬಿಲ್ ಕಟ್ತಾನೆ ಇದ್ದೀನಿ. ನಾನು ಫ್ರೀ ಮಾಡಿಸ್ಕೊಂಡಿದ್ದೆ, ಯಾಕೆಂದ್ರೆ ಸರ್ಕಾರಕ್ಕೆ ದುಡ್ಡು, ಸರ್ಕಾರದ ದುಡ್ಡು ನಾವು ತಿನ್ನುವಂಥದ್ದೇನಿದಿಲ್ಲ. ಬಟ್ ಅವ್ರು ಕೊಟ್ಟರು ಅದನ್ನ ಯೂಸ್ ಮಾಡೋದು ತಪ್ಪಾಗುತ್ತೆ, ಗೊತ್ತಾಯ್ತಾ? ಅದನ್ನ ಒಬ್ಬ ಬುದ್ಧಿವಂತ ವಿದ್ಯಾವಂತ ಆದವನು ಅದನ್ನ ಕರೆಕ್ಟಾಗಿ ಯೂಸ್ ಅಯ್ಯೋ ಬಂದೈತೆ, ಅದೇನೋ ಹುಚ್ಚರು ಮದುವೆಯಲ್ಲಿ ಉಂಡವನೇ ಜಾಣ ಅನ್ನೋ ಲೆವೆಲ್ ಅಲ್ಲಿ ಪ್ರಪಂಚ ಹೋಗ್ತಾ ಐತೆ ಅಂದ್ಬಿಟ್ಟು ನಾವು ಅದಕ್ಕೆ ಸೇರ್ಕೊಳ್ಳೋದು ತಪ್ಪಾಗುತ್ತೆ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಮೊಹಮ್ಮದ್ ದಸ್ತಗೀರ್ ಅಪ್ಪು ಅಂತ ಕರೀತಾರೆ. ವೋಟ್ ಹಾಕಿದೀರಾ ಸರ್? ಹಾಕಿದ್ದೀನಿ. ಯಾರಿಗೆ ಹಾಕಿದೀರಾ ಅಂತ ಕೇಳಕ್ಕೆಲ್ಲ ಹೋಗಲ್ಲ. ಈ ಸಲ ಏನ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಎಷ್ಟು ಸೀಟನ್ನ ಗೆಲ್ಬಹುದು, ಹಾಗೆ ಬಿಜೆಪಿ JDS ಮೈತ್ರಿ ಎಷ್ಟು ಗೆಲ್ಬಹುದು ಅಂತ ಅನ್ಸುತ್ತೆ ನಿಮ್ಗೆ? ಕಾಂಗ್ರೆಸ್ ಅವರು 20 ಇಂದ 22 ಸೀಟ್ ಬಂದೇ ಬರ್ತಾರೆ ಖಂಡಿತ ಕರ್ನಾಟಕ. ಯಾಕಂದ್ರೆ ಹೆಣ್ಮಕ್ಳಿಗೆ ಒಳ್ಳೆ ಶೌಚಾಲಯ ಮಾಡ್ಕೊಟ್ಟವ್ರೆ, 2,000 ಮಾಡ್ಕೊಟ್ಟವ್ರೆ, ತಿಂಗಳಿಗೆ ಆದಾಯ ಮಾಡ್ಕೊಟ್ಟವ್ರೆ, ಅಕ್ಕಿದು 5 kg ಇಂದ 10 kg ಮಾಡ್ಕೊಟ್ಟವ್ರೆ, ಬಸ್ ಫ್ರೀ ಮಾಡವ್ರೆ. ಹೆಣ್ಮಕ್ಳೇ ಜನಸಂಖ್ಯೆ ಜಾಸ್ತಿ ಐತೆ, ಹೆಣ್ಮಕ್ಳೇ ಅವ್ರಿಗೆ ಮತ ನೀಡ್ತಾರೆ ಕಾಂಗ್ರೆಸ್ ಅವ್ರಿಗೆ. ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಅಂತ ಜಾತಿಗೆ ತರ್ತಾರೆ ಬಿಜೆಪಿ ಅವ್ರಿಗೆ ಈ ಸಲ ಮತ ಅಂತೂ ಹಾಕಿಲ್ಲ. ನಿಮ್ ಪ್ರಕಾರ ಹಿಂದೂ ಮುಸ್ಲಿಂ ಜಾತಿ ಅಲ್ಲ ವಿಚಾರ, ಅಭಿವೃದ್ಧಿ ಕೆಲಸ ಯಾರು ಮಾಡ್ತಾರೋ ಅವರಿಗೆ ಮಾಡೋರಲ್ಲ ಇಲ್ಲಿ ಅಭಿವೃದ್ಧಿ. ತುಂಬಾ ಒಳ್ಳೆ ಕೋವಿಡ್ ಟೈಮ್ ಅಲ್ಲಿ ಅವ್ರ ತರ ಮಾಡಿರೋ ಕೆಲಸ ಯಾರು ಮಾಡಿಲ್ಲ. 28 ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಗೆದ್ದಿರೋರು ಇಂಥ ವ್ಯಕ್ತಿನೇ ಒಬ್ನೇ ಹೋಗಿ ಕೋವಿಡ್ ಸಮಯದಲ್ಲಿ ಜೀವದ ಏನು ಭಯ ಇಲ್ದಿರ ಹೋಗಿ ಕೋವಿಡ್ ಪೇಷಂಟ್ ನ ನೋಡ್ಕೊಂಡ್ ಬಂದು ಕೋವಿಡ್ ಕಿಟ್ ಹಾಕೊಂಡು ಹೋಗಿ ಪ್ರಾಣವನ್ನು ತಪ್ಪಿಸಿ ಹೋಗಿ ನೋಡ್ಕೊಂಡ್ ಬಂದವರಲ್ಲ. ನೋಡ್ಕೊಂಡ್ ಬಂದು ಇಂಥ ಯಾರನ್ನ MP ಅವ್ರು ಹೋಗಿರೋರು ಯಾರಂತ ತೋರಿಸಿ ಅಂದ್ರೆ DK ಸುರೇಶ್ ಒಬ್ರೇ ಹೋಗಿರೋದು. ಇಷ್ಟೊಂದ್ ಜನ MP ಗಳಿದಾರಲ್ಲ ಮೇಡಮ್, ಯಾರನ್ನ ಒಬ್ರಾದ್ರು ಕೋವಿಡ್ ಟೈಮ್ ಅಲ್ಲಿ ಈ ಕರ್ನಾಟಕದಲ್ಲಿ ಎಷ್ಟು MP ಇದಾರೆ? MP ಯಾರನ್ನ ಒಂದು ಕೋವಿಡ್ ಕಿಟ್ ಹಾಕೊಂಡು ಹೋಗಾರ? ಇನ್ನೋರು ಯಾರು ಹೋಗಿಲ್ಲ, DK ಸುರೇಶ್ ಬಿಟ್ರೆ ಯಾರು ಹೋಗಿಲ್ಲ. ಡಬಲ್ ಇಂಜಿನ್ ಸರ್ಕಾರ ಅಂತಾನೆ ಹೇಳ್ತಾರೆ. ಕರ್ನಾಟಕದಲ್ಲಿ ಕೂಡ ಕಾಂಗ್ರೆಸ್, ಮೇಲೆ ಕೂಡ ಕಾಂಗ್ರೆಸ್, ಕೇಂದ್ರದಲ್ಲೇ ಕಾಂಗ್ರೆಸ್ ಬರುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? 100% ಬಂದೇ ಬರುತ್ತೆ. ಯಾವ ಪ್ರಾಪರ್ ರೀಸನ್ ಬಂದೇ ಬರುತ್ತೆ ಅಂತ ಹೇಳ್ತಿದ್ದೀರಾ? ಯಾವ ಪ್ರಾಪರ್ ರೀಸನ್ ಅಂದ್ರೆ ಇವ್ರು ಮಾಡ್ತಾ ಇರೋ ಕೆಲ್ಸಕ್ ನೋಡಿದ್ರೆ, ಇವಾಗ ನೋಡಿದ್ರ ಪ್ರಜ್ವಲ್ ರೇವಣ್ಣ ನೋಡಿದ್ರಲ್ಲ, ಈ ತರ ಯಾವ್ದನ ಹೆಣ್ಮಕ್ಳಾಗ್ಲಿ ಈ ತರ ಮಾಡ್ತಾ ಇದ್ರೆ ನಮ್ಗೆ ಬೇಜಾರಾಗುತ್ತೆ. ಅದಕ್ಕೆ ಈ ಸಲ ಕೇಸ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಪ್ರಜ್ವಲ್ ರೇವಣ್ಣ ಅವ್ರ ಕೇಸ್ ಮಾಡಿರೋ ತಪ್ಪೇ ಮೇಡಮ್, ಯಾರನ್ನ ಇಲ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ನಾವು ಹೇಳ್ತೀವಿ. ಇದು ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತಾರೆ ರೇವಣ್ಣ ಅವರು, ಏನ್ ಹೇಳ್ತೀರಾ? ಏನು ಷಡ್ಯಂತ್ರ ಏನಿಲ್ಲ ಮೇಡಮ್, ಮಾಡಿದ್ಮೇಲೆ ನೋಡ್ರಿ ಉಪ್ಪಿನ ಮೇಲೆ ನೀರ್ ಕುಡಿಲೇಬೇಕು. ಹೇಳ್ತೀವಿ, ಉಪ್ಪಿನ ಮೇಲೆ ನೀರ್ ಕುಡಿಲೇಬೇಕು. ಪ್ರತಿ ಹೆಣ್ಣು ಮಕ್ಳಿಗೂ ನ್ಯಾಯ ದೊರಕಿಸ್ಬೇಕು ಅಂತ. ಹೌದು ಮೇಡಮ್, ಖಂಡಿತ ನ್ಯಾಯ ಸಿಗ್ಬೇಕು ಎಲ್ಲಾ ಹೆಣ್ಮಕ್ಳಿಗೆ. ನಮ್ ಕರ್ನಾಟಕದಲ್ಲಿ ಎಷ್ಟ್ ಜನ ಇದಾರೆ ಅಂತ ಹೆಣ್ಮಕ್ಳಿಗೂ ನ್ಯಾಯ ಸಿಗ್ಬೇಕು. ಮುಂದಕ್ಕೆ ಇನ್ನೊಂದು ಯಾವ್ದು ಇದಕ್ಕೆ ಈ ತರ ಆಗ್ಬಾರ್ದು. ಹಂಗಾದ್ರೆ 2024ರ ಈ ಒಂದು ಲೋಕಸಭಾ ಚುನಾವಣೆ ಬಿಜೆಪಿಗರಿಗೆ ಸರಿಯಾದ ಉತ್ತರವನ್ನ ಕೊಡುತ್ತೆ ಅಂತ? 100% ಕೊಡ್ತಾರೆ ಮೇಡಮ್. ಈ ಸಲ ಜನ ಪಾಠ ಕಲಿಸ್ತಾರೆ, ಎಲ್ಲರೂ ಬುದ್ಧಿವಂತರಾಗವ್ರೆ, ಎಲ್ಲರೂ ದಡ್ರಿದ್ರು ಹೊಸಲಿ ಮೋದಿ ಅಂತ. ಮೋದಿ ಏನು ಒಳ್ಳೆ ಕೆಲಸ ಮಾಡಿರೋ ತೋರಿಸಿ ನೋಡೋಣ ಯಾವ್ದಾನ ಒಂದಾದ್ರು. ಹಂಗಾದ್ರೆ ಈ ಸಲ ಮೋದಿ ಕುರ್ಚಿ ಅಲ್ಲಾಡುತ್ತಾ? ಅಲ್ಲಾಡುತ್ತೆ, 100% ಅಲ್ಲಾಡುತ್ತೆ.
ಯಾವ ರೀಸನ್ ಹೇಳ್ತಿದ್ದೀರಾ? ಏನ್ ಮೇಡಮ್ ನೋಡಿಲ್ವಾ ಇನ್ಶೂರೆನ್ಸ್ ಬಾಂಡ್ಗಳಲ್ಲೇ ಇವಾಗ ಸಿಕ್ಕಾಕೊಂಡವ್ರೆ. ಬೇಕಾಗಿರೋ ಬರೀ ಸೆಟುಗಳಿಗೆ ಅವ್ರು ಇಂಪ್ರೂವ್ ಮಾಡೋರು. ಯಾರಿಗೆ ಬೇರೆಯವ್ರಿಗೆ ಒಬ್ರಿಗಾದ್ರೂ ಮಾಡೋರ ತೋರಿಸಿ ಕರ್ನಾಟಕದಲ್ಲಿ, ಇಲ್ಲ ಇಂಡಿಯಾದಲ್ಲಿ ಯಾರಿಗಾನ ಒಳ್ಳೆತನ ಏನೋ ಮಾಡೋರ ತೋರಿಸಿ ನೋಡೋಣ. 4% ಇದ್ದಿದ್ನ ಅದು ತೆಗ್ದಾಕಿದ್ರು. ಮುಸ್ಲಿಮ್ಸ್ ಮೈನಾರಿಟಿ 4% ಇದು ಅದು ತೆಗ್ದಾಕಿದ್ರು. ಇದ್ ನೋಡಿದ್ರೆ ಹಿಂದುತ್ವ ಅಂತಾರೆ. ಏನ್ ರಾಮ ಇದ್ದಿಲ್ವಾ ಅವಾಗಿಂದ? ರಾಮ ಇದ್ದಾನೆ, ನಾವು ರಾಮನ್ ಭಕ್ತರೆ. ಗೊತ್ತಾಯ್ತಾ? ಒಳ್ಳೆ ಕೆಲಸ ಮಾಡ್ರೆ ಒಳ್ಳೆದನ್ನ 2 ಸತಿ ಗೆಲ್ಸವ್ರೆ. ಈ ಸಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರ್ಬೇಕು ಅಂತ ಎಲ್ಲಾ ಹೆಣ್ಮಕ್ಳು ಬಾಯಲು ಅದೇ ಐತಿ. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ರಾಹುಲ್ ಗಾಂಧಿ ಬಗ್ಗೆ ಏನ್ ಒಳ್ಳೆ ವ್ಯಕ್ತಿನೇ. ಏನಂದ್ರೆ ಅವ್ರಿಗೆ ಕಷ್ಟ ಪಡ್ತವ್ರೆ. ಅದ್ರ ಪ್ರಿಯಾಂಕಾ ಗಾಂಧಿ ಒಳ್ಳೆ ಓಕೆ, ಹಾಗಾದ್ರೆ ಪ್ರಧಾನ ಮಂತ್ರಿ ಅನ್ನುವಂತಹ ಕ್ಯಾಂಡಿಡೇಟ್ ಏನಾದ್ರೂ INDI ಮೈತ್ರಿಕೂಟದಲ್ಲಿ ಅಂತ ಇದ್ರೆ ಅದು ಪ್ರಿಯಾಂಕಾ ಗಾಂಧಿ ಅವರ 100% ಪ್ರಿಯಾಂಕಾ ಗಾಂಧಿ ಮಾಡಿದ್ರೆ ಆಗುತ್ತೆ. ಯಾಕೆ ಸರ್ ಅವ್ರ ಮೇಲೆ ಅಷ್ಟೊಂದು? ಇಂದಿರಾ ಗಾಂಧಿ ತರ ಅವರು ನಡ್ಸ್ಕೊಂಡ್ ಹೋಗ್ತಾರಲ್ಲ ಮೇಡಮ್. ಅವ್ರ ಮೊಮ್ಮಗಳು ಆದ್ರೂನು ನಡ್ಸ್ಕೊಂಡ್ ಹೋಗ್ತಾರಲ್ಲ. ಎಲ್ಲಾ ಕಡೆ ಓಡಾಡ್ತಾರೆ, ಮಾತಾಡೋ ಸ್ಪೀಚ್ ಚೆನ್ನಾಗೈತೆ. ಹೆಣ್ಮಕ್ಳಿಗೆ, ಬಡವ್ರಿಗೆ, ಎಲ್ಲಾರ್ಗು 8,000 ಮಾಡ್ಕೊಟ್ಟವ್ರಲ್ಲ. ಈ ಸಲ ನಮ್ ಸರ್ಕಾರ ಬಂದ್ರೆ 8,000 ಮಾಡೇ ಮಾಡ್ಕೊಡ್ತಾರ. ಓಕೆ, ದೇಶವನ್ನ ನಡ್ಸೋಕೆ ಒಂದು ದಿಟ್ಟ ಮಹಿಳೆ ಬೇಕು ನಿಮ್ಗೆ. ಒಂದ್ ಮಹಿಳೆ ಇದ್ರೇನೆ ಎಲ್ಲಾ ಐಟಮ್ ಅಲ್ಲಿ ಇವರೇ ಆಗ್ತಾ ಇದ್ರೆ ಆಗಲ್ಲ. ಒಂದ್ ಹೆಣ್ಮಕ್ಳು ಒಂದ್ ಅವಕಾಶ ಕೊಡಿ. ಆ ಒಂದ್ ಕಾರಣಕ್ಕೆ. ಹೌದು ಮೇಡಮ್, ಆ ಕಾರಣಕ್ಕೆ ನಾನು ಹೇಳ್ತಾ ಇದೀನಿ, ಹೆಣ್ಮಕ್ಳು ಒಂದ್ ಸತಿ ಎಲ್ಲಾರು ಕೊಳ್ಳಿ ಒಂದ್ ಅವಕಾಶ ಹೆಣ್ಮಕ್ಳು. ಓಕೆ, ಇನ್ನೊಂದು ವಿಚಾರ ಏನು ಅಂತಂದ್ರೆ, ಹಲವಾರು ಪಕ್ಷಗಳು ಅಂತಂದ್ರೆ ಕಾಂಗ್ರೆಸ್ ಪಕ್ಷ, ಬಿಜೆಪಿ ಪಕ್ಷ ಅವ್ರವ್ರದೇ ಒಂದೊಂದು ಸರ್ವೆಗಳನ್ನ ಮಾಡ್ಕೊಂಡಿದ್ದಾರೆ. ಆ ಸರ್ವೆದಲ್ಲಿ ನಾವ್ ಇಷ್ಟು ಗೆಲ್ತೀವಿ, ಫಸ್ಟ್ನೇ ಹಂತದ ಮತದಾನದ ಕ್ಷೇತ್ರಗಳಲ್ಲಿ ಇಷ್ಟು ಗೆಲ್ತೀವಿ, ಇನ್ ಸೆಕೆಂಡ್ ಟೈಮ್ ಆಗಿರೋದ್ರಲ್ಲಿ ಇಷ್ಟು ಕ್ಷೇತ್ರವನ್ನ ಗೆಲ್ಬಹುದು ಅಂತ. ನಾನ್ ಇಲ್ಲಿದೇನ್ ಹೇಳ್ತಾ ಇದೀನಿ ಅಂದ್ರೆ, ಲೋಕಸಭಾ ಚುನಾವಣೆಯಲ್ಲಿ 26 MP ಗೆದ್ರುನು DK ಸುರೇಶ್ಗೂ ಒಬ್ಬಂಗ್ ಅಲ್ಲಾಡ್ಸಕ್ ಆಗಿಲ್ಲ. ಗೊತ್ತಾಯ್ತಾ? 2019 ಚುನಾವಣೆ 19 ಇವಾಗ ಡಾಕ್ಟರ್ ಅಲ್ಲ ಯಾರು ನಿಂತ್ಕೊಂಡ್ರು ಆ ವ್ಯಕ್ತಿ ಕೆಲಸ ಮಾಡವನೆ, ಅವ್ನ್ ಮತ ಕೇಳ್ತಾವನೆ, ಅವ್ನ್ ಭಿಕ್ಷೆ ಕೇಳ್ತಾವನೆ ಅಷ್ಟೇ. ಜನ ಒಳ್ಳೇದು ಏನು ಒಂದ್ ದಿವಸನು ಏನು ಇಲ್ಲ ಅಂತ ಹೇಳಲ್ಲ. ಅವ್ನ್ ಸಣ್ಣ ಕಾಮಕ್ ಕರೆದ್ರು ಬರ್ತಾರಲ್ಲ DK ಸುರೇಶ್ ಅವರು. ಯಾವ್ದಕ್ ಬಂದಿಲ್ಲ ಹೇಳಿ? ಎಲ್ಲ ಸಾವುಗ್ ಬಂದವ್ರೆ, ಎಲ್ಲದಕ್ ಬಂದವ್ರೆ. ಅವ್ನ್ ಹಾಸ್ಪಿಟಲ್ ಓಪನ್ ಮಾಡವ್ರೆ ಕನಕ್ಪುರದಲ್ಲೆಲ್ಲ. ಇಲ್ಲೂ ಕೋವಿಡ್ ಸೆಂಟರ್ ಅಲ್ಲಿ ತುಂಬಾ ಹೆಲ್ಪ್ ಮಾಡೋರಲ್ಲ ಮೇಡಮ್. ನಿಮ್ಮ MP ನಿಮ್ ಕಣ್ಣು ಎದುರಿಗೆ ಕಾಣ್ತಾ ಇರ್ಬೇಕು, ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇರ್ಬೇಕು. ನಮ್ MP ಅವರೇ ಅಭಿವೃದ್ಧಿ ಕೆಲಸ ನೋಡ್ರಿ. ಆ ಮಾರ್ಕೆಟ್ ಸಂತೆ ಬೀದಿನ ಹಾಳು ಮಾಡಿಕ್ಕಿದ್ರು. ನಮ್ MP ಅವ್ರು ನಿಲ್ಸಿ ಎಲ್ಲ ಒಡ್ಸಿ ಎಲ್ಲಾ ಮಾಡಿ ಅನುಕೂಲ ಮಾಡ್ಕೊಟ್ರು ಬಡವ್ರಿಗೆ. ನಿಮಗೆ ಯಾವ ಒಂದು ಕ್ಷೇತ್ರ ತುಂಬಾ ಕುತೂಹಲ ಅಂತ ಅನ್ಸುತ್ತೆ ಸರ್? ಯಾವ್ದೋ ಗೆದ್ದು ನೋಡ್ಬೇಕು, ಯಾರು ಬರ್ತಾರೆ ಅಂತ ನೋಡ್ಲೇಬೇಕು, ಯಾರು MP ಆಗ್ತಾರೆ ಅಂತ ನೋಡ್ಲೇಬೇಕು ಅಂತ ಒಂದ್ ಪಕ್ಷ, ಒಂದು ಕ್ಷೇತ್ರ ಇರುತ್ತಲ್ಲ, ಆ ತರ ಕ್ಷೇತ್ರ ಯಾವ್ದಾದ್ರು ಇದೆಯಾ? ಯಾವ ಕ್ಷೇತ್ರ ಅಂದ್ರೆ ಮಲೇಶ್ವರಂ ಅಲ್ಲೂ ಕಾಂಗ್ರೆಸ್ ಬರ್ಲಿ ಅಂತ ನಾವು ಕೇಳ್ಕೊಂತ ಇದೀವಿ ಮೇಡಮ್. ಓಕೆ, ಸೊ ಆ ಒಂದು ಕಾರಣ. ಆ ಕಾರಣ ಏನಂದ್ರೆ ಅಲ್ಲೂ ಅಷ್ಟೇ, ಏನು ಸದಾನಂದ ಗೌಡ್ರು ಹೋದ್ಸಲಿ ಮಾಡೋದಾಗಿಂದ ಏನು ಅನುಕೂಲ ಏನ್ ಮಾಡಿಲ್ಲ. 5 ವರ್ಷಕ್ಕೆ ಒಂದ್ಸತಿ ಅವ್ರು ನೋಡ್ಬೇಕು. ನಮ್ MP ಅವ್ರಿಗೆ ನಾವು ಡೈಲಿ ಹೋಗ್ಬೋದು. ಎಷ್ಟು ಇಲ್ಲಿಂದ 4 ಕಿಲೋಮೀಟರ್ ಇಲ್ಲ ಅವ್ರ ಮನೆ ನಾವು ಹೋಗಕ್ಕೆ. MP ಮನೆಗೆ, DK ಸುರೇಶ್ ಅವ್ರ ಮನೆಗೆ 4 ಕಿಲೋಮೀಟರ್ ಇಲ್ಲ ನಮ್ಗೆ ಹೋಗಕ್ಕೆ. ಆ ಕಣ್ಣು ಕಾಣ್ತಾನೆ ಇರ್ತಾರಲ್ಲ. ವಾರದಲ್ಲಿ 2-3 ಸತಿ ನಮ್ಗೆ ಸಿಗ್ತಾರೆ. ಇಂತ MP ಬೇಕು. ಯಾಕಂದ್ರೆ ನಮ್ಗೆ ಡೈಲಿ ಸಿಗ್ಬೇಕು. ನಮ್ಮ ಕಷ್ಟ ಸುಖ ನಾವ್ ಹೇಳ್ಕೊಂಡ್ರೆ ಅವ್ರು ಅನ್ಸರ್ಸ್ಕೊಂಡು ನಡ್ಸ್ಕೊಂಡು ಹೋಗ್ಬೇಕು. ಇಂತ MP ಬೇಕು ಮೇಡಮ್. ಬೇರೆ MP ಇದು ನಮ್ಗೆ ಗೊತ್ತಿಲ್ಲ. ಈ MP ಬಗ್ಗೆ ನಮ್ಗೆ ತುಂಬಾ ಗೌರವ ಐತೆ. ಅವ್ರು ನಮ್ ಅವ್ರಿಗೋಸ್ಕರ ಏನ್ ಬೇಕಾದ್ರೂ ನಾವ್ ಮಾಡಕ್ ರೆಡಿ ಇದೀವಿ.